ಹಲೋ ಎವ್ರಿವನ್, ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆಗೆ ಕಡಲೆಬೇಳೆ, ಕಡಲೆ ಬೀಜ, ತುರಿದಿರೋಂಥ ಮಾವಿನಕಾಯಿ, ತೆಂಗಿನಕಾಯಿ, ಬೆಳ್ಳುಳ್ಳಿ ಜಜ್ಜಿರೋದಂಥದ್ದು, ಒಂದು 4-5 ಹೆಸರು ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಬೋದು, ಬೇಡದಿದ್ರೆ ಬೇಡ. ಒಂದು 5-6 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಬಾಣಲಿಗೆ ಫಸ್ಟ್ ಕಡಲೆ ಬೀಜನ ಹುರಿದ್ಬಿಟ್ಟು ಎತ್ತಿಟ್ಕೊತೀನಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಹಾಗೆ ಕ್ರಿಸ್ಪಿನೆಸ್ ಆಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ, ದೊಡ್ಡವ್ರಿಗೆ ಆಗಲಿ ಯಾರಿಗೇ ಆಗಲಿ ಕ್ರಿಸ್ಪಿ ಇದ್ರೇ ಕಡಲೆ ಬೀಜ ತಿನ್ನೋಕ್ಕಾಗೋದು. ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ತಗೊಂಡು ಎತ್ತಿಟ್ಕೊಂಡು ಬೌಲ್ಗೆ, ಆಮೇಲೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಇದನ್ನು ಹಾಕ್ಕೋಬೋದು, ಈರುಳ್ಳಿನ ಹಾಕ್ದಿರನೂ ಬೇಕಾದ್ರೆ ಇರ್ಬೋದು. ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಜೀರನ್ನು ಹಾಕೋದ್ರಿಂದ. ಮತ್ತು ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫಸ್ಟು ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿ ಬೇಯೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು, ಒಂಥರ ಹಸಿ ಸ್ಮೆಲ್ ಇರೋದಿಲ್ಲ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಾವು ನೀರೇನು ಯೂಸ್ ಮಾಡೋದಿಲ್ವಲ್ಲ, 1-2 ದಿವಸ ಎತ್ತಿಟ್ಕೊಂಡು ತಿನ್ಬೋದು. ಮತ್ತು ಈಗ ಈರುಳ್ಳಿ ಕಟ್ ಮಾಡಿರೋಂಥದ್ದು, ಒಂದು ಚಿಕ್ಕ ಈರುಳ್ಳಿನ ಯೂಸ್ ಮಾಡಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಬೇಡ ಆಗಿದ್ರೂ ಹಾಗೇನೂ ಮಾಡ್ಕೊಬೋದು. ಜಜ್ಜಿರೋಂಥ 4-5 ಎಸ್ಲು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ ಚೆನ್ನಾಗಿರುತ್ತೆ ತುಂಬಾ ತಿನ್ನೋದಕ್ಕೆ. ನೋಡಿ, ಈ ಥರ ಚೆನ್ನಾಗೆಲ್ಲ ಇದಾಗಿದ್ದ ತಕ್ಷಣ, ಫ್ರೈ ಆಗಿದ್ದ ತಕ್ಷಣ ಸ್ವಲ್ಪ ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಲಾಸ್ಟಲ್ಲಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ಮು ಹಾಕಿದ್ದೀನಿ ನಾನು, ಸಣ್ಣ ಕಟ್ ಮಾಡಿಕೊಂಡು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಅಷ್ಟೇ. ಒಬ್ಬೊಬ್ಬರು ಬೇಡ ಅಂತಾರೆ. ಈ ಥರ ಎಲ್ಲ ಮಾಡಿಕೊಟ್ರೆ ಚಿತ್ರಾನ್ನದಲ್ಲಿ ಗೊತ್ತಾಗೋದಿಲ್ಲ, ತಿನ್ಕೊತಾರೆ. ಕ್ಯಾಪ್ಸಿಕಮ್ಮಲ್ಲೂ ಅಷ್ಟೇ ತುಂಬಾ ಬೇಕಾಗಿರೋಂಥ, ಮನುಷ್ಯರಿಗೆ ಬೇಕಾಗಿರೋಂಥ ಐರನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಮತ್ತೊಂದು ಕ್ಯಾಲ್ಶಿಯಮು ಎಲ್ಲ ಚೆನ್ನಾಗಿದೆ ಅದರಲ್ಲೂ. ಕೊಟ್ಟರೆ ಮಕ್ಕಳು ಹಾಗೆ ತಿನ್ನೋದಿಲ್ಲ. ಈ ಥರ ಏನಾದರೂ ಸಣ್ಣಗೆ ಏನಾದರೂ ಕಟ್ ಮಾಡಿ ಹಾಕೋದ್ರಲ್ಲಿ ತಿಂಡಿಗಳ ಜೊತೆ ತಿನ್ಕೊತಾರೆ. ಸಾಲ್ಟ್ ಟೇಸ್ಟಿಗೆ ಬೇಕಾಗಿರೋಂಥದ್ದು ಮತ್ತು ಅರಿಶಿನ ಪುಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ತುರಿದಿರೋಂಥ ಮಾವಿನಕಾಯಿನ ಸಿಪ್ಪೆ ಎರೆದು ತುರಿದಿಟ್ಕೊಂಡಿದ್ದೀನಿ ನಾನು. ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ಬಳಸಿದ್ದೀನಿ ನಾನು, ಹುಳಿ ಮಾವಿನಕಾಯಿನೂ ಬಳಸ್ಬೋದು, ಚೆನ್ನಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಬಿಟ್ಟರೆ ಆಮೇಲೆ ಸಿಗೋದೇ ಇಲ್ಲ ನಮಗೆ. ಈಗ ಏನು ಬೇಕೋ ಮಾಡ್ಕೊಂಡು ತಿನ್ಬೋದು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕದು. ಇವಾಗ ನೋಡಿ, ಅಂಟು ಥರ ಇದೆ, ಅದು ಚೆನ್ನಾಗಿದೆ ಆದರೆ ಸ್ವಲ್ಪ ಬಿಡುತ್ತೆ, ಎಣ್ಣೆ ಎಲ್ಲ ಬಿಡುತ್ತೆ. ಇವಾಗ ನೋಡಿ, ಮುದ್ದೆ ಥರ ಆಗ್ತಾ ಇರುತ್ತೆ, ಆಮೇಲೆ ಬಿಡುತ್ತೆ. ಸ್ವಲ್ಪ ಕಾಯಿ ತುರಿನೂ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಿಂಗೂ ಹಾಕ್ಕೋಬೋದು ನಾವು, ಟೇಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿಕೊಂಡು ತೊಳೆದು ನೀಟಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಸಿ ಕಾಯಿ ಚಟ್ನಿನೂ ಮಾಡ್ಕೊಬೋದು ತಿನ್ನೋದಕ್ಕೆ. ನಾನು ಚಟ್ನಿ ಏನು ಮಾಡ್ಕೊಂಡಿಲ್ಲ, ಚಿತ್ರಾನ್ನ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಿಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಎಣ್ಣೆ ಬಿಡಬೇಕು ಚಿತ್ರಾನ್ನ, ಆಗಲೇ ಗೊಜ್ಜಾಗಿದೆ ಅಂತ. ಇಲ್ಲಾಂದರೆ ಹಸಿ ಸ್ಮೆಲ್ಲೇನೂ ಹೋಗಿರೋದಿಲ್ಲ, ಸರಿಯಾಗಿ ಫ್ರೈ ಆಗಿಲ್ಲ ಅಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಚಿತ್ರಾನ್ನ ಗೊಜ್ಜು. ಮಕ್ಕಳಂದರೆ ಬೆಳಗ್ಗೆ ತಿಂತಾರೆ, ಮಧ್ಯಾಹ್ನಕ್ಕೂ ಕೇಳ್ತಾರೆ, ಸಂಜೆಗೂ ಕೇಳ್ತಾರೆ. ಸ್ವಲ್ಪ ನಾವು ಮಾಡಿ ಎತ್ತಿಟ್ಟಿರ್ತೀವಲ್ಲ, ಈ ಥರ ಎಣ್ಣೆ ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋದ್ರಿಂದ ಗೊಜ್ಜು ಬೇಗನೆ ಹಾಳಾಗೋದಿಲ್ಲ. ಉದ್ರುದ್ರಿಗೆ ಅನ್ನ ಮಾಡ್ಕೊಂಡು ಆರಿಟ್ಕೊಂಡು ಉದ್ರಿಗೆ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹುಳಿ ಇರೋದ್ರಿಂದ ನಿಂಬೆಹಣ್ಣು ಏನು ಬಳಸೋದು ಬೇಡ, ಹಾಗೇ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ, ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಯಾರೇ ಆಗಲಿ ಇಷ್ಟಪಟ್ಟು ತಿಂತಾರೆ ಮಾವಿನಕಾಯಿ ಚಿತ್ರಾನ್ನ ಅಂದರೆ. ಎಂಥವ್ರಿಗಾದರೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಗೊಜ್ಜನ್ನ. ಇನ್ನು ಉಳಿದಿರೋ ಗೊಜ್ಜಿಗೆ ಸ್ವಲ್ಪ ರೈಸ್ ಹಾಕಿ ನೀಟಾಗಿ ಉದ್ರುದ್ರಾಗಿರಬೇಕು ರೈಸು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಟೇಸ್ಟಿಯಾಗೂ ಇರುತ್ತೆ. ಚಟ್ನಿ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಇಲ್ಲಾಂದ್ರೂ ತಿನ್ಬೋದು, ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಚಟ್ನಿ ಬೇಕಾ ಇಲ್ಲ ಬೇಡ ಅಂದರೆ ಹಾಗೆ ಆದರೂ ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ಲು ಅಷ್ಟೇ ಮಾವಿನಕಾಯಿದು ಹಾಗೆ ಘಮ ಘಮ ಅಂತ ಫ್ಲೇವರ್ ಬರ್ತಾನೇ ಇರುತ್ತೆ ತಿನ್ನೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ನಾವು ಹೇಳಿ ನೋಡಿ ಮಾಡೋದಕ್ಕಿಂತ ನೀವೇ ಅಷ್ಟೇ ಕಲ್ತ್ಕೊಂಡು ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.